ಇದರಲ್ಲಿ 4.5 mm to 5.1 mm. Next number 4, set number 4 ಅದರಲ್ಲಿ 5.1 to 6.4 mm. Sorry, the 6.4. Next number 5, set number 5 ಅಲ್ಲಿ 6.8 to 6.8 mm to 9.6 mm. ಈ ಸೆಟ್ ನೋಡಿ, ನಾವು ಸೆಟ್ ನಂಬರ್ ನೋಡಿ ಆ ಡಯಾಮೀಟರ್ ನ ಚೆಕ್ ಮಾಡಕ್ಕೆ ಸೆಟ್ ನಂಬರ್ 1 ಅಲ್ಲಿ ಏನಿರುತ್ತೆ ಅಂದ್ರೆ 3.8 mm to 3.8 mm ವರೆಗೂ ಹೋಲ್ ಅನ್ನ ಚೆಕ್ ಮಾಡಬಹುದು. ಹಂಗೆ ಎಲ್ಲ ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 and ನಂಬರ್ 5 set number. This one is handle, this one is tumble. Next flanger, ಇದು ಟ್ಯೂಬ್, ಇವು ಬಾಲ್ಸ್ ಅಲ್ಲಿ ಇರ್ತಾವ ಅಂದ್ರೆ ಬಿಲೋ ಕೆಳಗಡೆ ಬಾಲ್ಸ್ ಇರ್ತಾವ. ಕೇರ್ ಅಂಡ್ ಮೇಂಟೆನೆನ್ಸ್ ಆಫ್ ಹೋಲ್ ಗೇಜ್, ಅದ್ರದ್ದು ಹೆಂಗ್ ಕೇರ್ ಮಾಡ್ಬೇಕು ಮತ್ತೆ ಮೇಂಟೆನೆನ್ಸ್ ಹೆಂಗ್ ಮೇಂಟೈನ್ ಮಾಡ್ಬೇಕಂದ್ರೆ ಆಫ್ ಹೋಲ್ ಗೇಜ್. ಸಮ್ ಟೈಪ್ ಆಫ್ small hole gauge ever flattened permit use shallow holes and the following practice for the upkeep small hole gauges. First one, coat the metal parts small hole gauge with a light flame oil to prevent rust. ಅದಕ್ಕೆ ಲೈಟ್ ಆಯಿಲ್ ಅನ್ನ ಕೋಟಿಂಗ್ ಮಾಡಬೇಕು. ಆಯಿಲ್ ಗೇಜ್ ಹೋಲ್ ಗೇಜ್ಗೆ ಆಯಿಲ್ ಹಾಕಿದ್ರೆ ಅದನ್ನ ಏನಾಗುತ್ತೆ ಅಂದ್ರೆ ರಸ್ಟ್ ನಿಂತ್ರ ಪ್ರಿವೆಂಟ್ ಮಾಡಬಹುದು. ಅದಕ್ಕೆ ತುಕ್ಕು ಇಡಲ್ಲ, ಆಯಿಲ್ ಯೂಸ್ ಮಾಡಿ ಅದನ್ನ ಯಾವಾಗ್ಲೂ ನಾವು ಯೂಸ್ ಮಾಡಬೇಕು. ಸ್ಟೋರ್ ಗೇಜಸ್ ಇನ್ ಸಪರೇಟ್ ಕಂಟೈನರ್ಸ್, ಅದನ್ನ ಸಪರೇಟ್ ಅಲ್ಲಿ ಒಂದು ಕಂಟೈನರ್ ಅಲ್ಲಿ ಇಡಬೇಕು. ಎಲ್ಲಾ ಪಾರ್ಟ್ಸ್ ಅಲ್ಲಿ ಕೂಡಿಸಿ ಅದನ್ನ ಇಟ್ರೆ ಅದು ರಸ್ಟ್ ಆಗಿಬಿಡುತ್ತೆ ಬಹಳ. ಕೀಪ್ ಗ್ರಾಜುಯೇಷನ್ ಅಂಡ್ ಮಾರ್ಕಿಂಗ್ clean and eligible. Keep graduation and marking clean and eligible. ಮಾರ್ಕ್ ಮಾಡೋದ್ನಾಗ ನಾವು ಏನ್ ಮಾಡ್ಬೇಕಂದ್ರ ಅದು ಅವಕ್ಕ ಇದು ಚಿಪ್ಸ್ ಅನ್ನ ಕುಂತಿರ್ತಾವ ಅವನ್ನೆಲ್ಲ ಕ್ಲೀನ್ ಮಾಡಿ ಸಪರೇಟ್ ಆಗಿ ಇಡಬೇಕು. ಡೋಂಟ್ ಸ್ಮಾಲ್ ಹೋಲ್ ಗೇಜ್, ಸ್ಮಾಲ್ ಸ್ಕ್ರಾಚಸ್ ವಿಲ್ ಬಿ ರಿಸಲ್ಟ್ಸ್ ಇನ್ ಇನ್ಅಕ್ಯುರೇಟ್ ಮೆಜರ್ಮೆಂಟ್. ಅದಕ್ಕೆ ಏನಾದ್ರು ಹೋಲ್ ಗೇಜ್ಗೆ ಯಾವ್ದಾರ ಸ್ಕ್ರಾಚಸ್ ಅಥವಾ ಸಣ್ಣ ಗೆರೆಗಳು ಬಿದ್ರೆ ನಮ್ಗೆ ಮೆಜರ್ಮೆಂಟ್ ಮಾಡಕ್ಕೆ ಆನ್ಸರ್ ಏನಾಗುತ್ತೆ, ಇನ್ಕರೆಕ್ಟ್ ಆಗಿ ಆನ್ಸರ್ ಸಿಗುತ್ತೆ. ಅದಕ್ಕೆ ನಾವು ಅದನ್ನ ಒಟ್ಟ ಸ್ಕ್ರಾಚ್ ಆಗ್ಲಾರ್ದಂಗೆ ಹೋಲ್ ಗೇಜ್ ಅನ್ನ ಮೇಂಟೈನ್ ಮಾಡಬೇಕು. ವರ್ನಿಯರ್ ಹೈಟ್ ಗೇಜ್ ಎಲ್ಲ ನೋಡಿರಾ? ಆಫ್ ದ ಪಾರ್ಟ್ ಆಫ್ ದಿ ಜಾಬ್ ಅಂಡ್ ಸೆಂಟ್ರಲ್ ಶೆಡ್ಯೂಲಿಂಗ್ ಆಫ್ ದಿ ಜಾಬ್. ನಾವು ಒಂದು ಜಾಬ್ ನ ಇದೆಷ್ಟು ಐತಿ ಐಟ್ ಅಂತ ಕಂಡು ಹಿಡ್ಲಿಕ್ಕೆ ನಾವು ಏನ್ ಮಾಡ್ತೀವಿ, ವರ್ನಿಯರ್ ಗೇಜ್ ನಾವು ಐಟ್ ಅನ್ನ ಕಂಡು ಹಿಡಿತೀವಿ. ಮತ್ತೆ ಮಾರ್ಕಿಂಗ್ ಪರ್ಪಸ್ ಅಲ್ಲಿ ಮಾರ್ಕ್ ಮಾಡಬೇಕಾದ್ರೆ ವರ್ನಿಯರ್ ಹೈಟ್ ಗೇಜ್ ಅನ್ನ ಯೂಸ್ ಮಾಡಿ ನಾವು ಮಾರ್ಕ್ ಮಾಡ್ತೀವಿ ಜಾಬ್ಗೆ. ವರ್ನಿಯರ್ ಹೈಟ್ ಗೇಜ್, ಇಟ್ ಈಸ್ ಅ ಗೇಜ್ ವಿಚ್ ಹೆಲ್ಪ್ಸ್ ಇನ್ ಮೆಜರಿಂಗ್ ದ height of the parts of job and central scheduling of the job. ಇದಕ್ಕೆ ನಾವೇನಂತೀವಿ, ವರ್ನಿಯರ್ ಹೈಟ್ ಗೇಜ್ ಅಂತ ಹೇಳ್ತೀವಿ. ವರ್ನಿಯರ್ ಕ್ಯಾಲಿಪರ್, ಯು ನೋ ವಾಟ್ ವರ್ನಿಯರ್ ಕ್ಯಾಲಿಪರ್? ಇದು ವರ್ನಿಯರ್ ಕ್ಯಾಲಿಪರ್ ಹೆಂಗ್ ವರ್ಕ್ ಮಾಡುತ್ತೆ ಹಂಗೆ ವರ್ಕ್ ಮಾಡುತ್ತೆ. ಇಟ್ ಹ್ಯಾಸ್ ಟೂ ಸ್ಕೇಲ್ಸ್. ಇದು 2 ಸ್ಕೇಲ್ ಅನ್ನ ಹೊಂದಿರುತ್ತ. ನೀವು ವರ್ನಿಯರ್ ಕ್ಯಾಲಿಪರ್ ಅನ್ನ ಚೆಕ್ ಮಾಡ್ತೀವಿ. ಅಂಡ್ ದ ಡಿಫರೆನ್ಸ್ ಬಿಟ್ವೀನ್ ದಮ್ ಫೈನಲ್ ಹೈಟ್ ಆಫ್ ದಿ ಜಾಬ್. ಇದು ಜಾಬ್ ನ ಹೈಟ್ ಅನ್ನ ಕಂಡುಹಿಡ್ಲಿಕ್ಕೆ ನಾವು ವರ್ನಿಯರ್ ಹೈಟ್ ಗೇಜ್ ಅನ್ನ ಯೂಸ್ ಮಾಡ್ತೀವಿ. ವರ್ನಿಯರ್ ಕ್ಯಾಲಿಪರ್ ಎದಕ್ಕಪ್ಪ ಅಂದ್ರೆ ಥಿಕ್ನೆಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ನಾವು ವರ್ನಿಯರ್ ಕ್ಯಾಲಿಪರ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅಂಡ್ ಇಂಟರ್ನಲ್ ಡಯಾಮೀಟರ್ ಎಷ್ಟಿದೆ ಮತ್ತೆ ಔಟರ್ನಲ್ ಡಯಾಮೀಟರ್ ಎಷ್ಟೈತೆ ಅಂತ ನೋಡ್ಲಿಕ್ಕೆ ನಾವು ವರ್ನಿಯರ್ ಕ್ಯಾಲಿಪರ್ಸ್ ಯೂಸ್ ಮಾಡಿ ನೋಡ್ತೀವಿ. The
ದಿ ಅಸೆಂಬ್ಲಿ ಆಫ್ ವರ್ನಿಯರ್ ಹೈಟ್ ಗೇಜ್ ಥಾಟ್ ಇಸ್ ಲೈಕ್ ಅ ವರ್ನಿಯರ್ ಕ್ಯಾಲಿಪರ್. ಇದು ನೋಡ್ಲಿಕ್ಕೆ ವರ್ನಿಯರ್ ಕ್ಯಾಲಿಪರ್ ತರನೇ ಇರುತ್ತೆ. ವಿಚ್ ಇಸ್ ಬೇಸಿಕಲಿ ವರ್ಟಿಕಲ್ ಅಂಡ್ ಆಸ್ ಅ ಸ್ಟ್ರಾಂಗ್ ಬೇಸ್. ಇದು ಹೆಂಗಿರುತ್ತೆ? ವರ್ಟಿಕಲ್ ಆಗಿರುತ್ತೆ. ವರ್ಟಿಕಲ್ ಹೆಂಗಿರ್ತವ? ಹಿಂಗಿರುತ್ತೆ ವರ್ಟಿಕಲ್. ಡಿಫರೆಂಟ್ ಪಾರ್ಟ್ಸ್ ಆಫ್ ವರ್ನಿಯರ್ ಹೈಟ್ ಗೇಜ್. ಅದರಲ್ಲಿ ಡಿಫರೆಂಟ್ ಪಾರ್ಟ್ಸ್ ವರ್ನಿಯರ್ ಹೈಟ್ ಗೇಜ್ ನಾಗ ಏನೇನ್ ಬರ್ತಾವ ಅಂತಂದ್ರೆ, ದಿಸ್ ಈಸ್ ಅ ಬೀಮ್. ನೆಕ್ಸ್ಟ್ ಬೇಸ್. ದಿಸ್ ಈಸ್ ಅ ಬೇಸ್. ಇದೈತಲ್ಲ ಫಸ್ಟ್ ಬೇಸ್ ಇದು. ನೆಕ್ಸ್ಟ್ ಫಸ್ಟ್ ಒನ್ ಇಟ್ ಈಸ್ ಅ ಬೀಮ್. ಫ್ಯೂಚರ್ಸ್ ಆಫ್ ವರ್ನಿಯರ್ ಗೇಜ್. ಅದ್ರದ್ದು ಮೇನ್ ಫ್ಯೂಚರ್ ಏನಪ್ಪಾ ಅಂದ್ರೆ, ಫ್ಯೂಚರ್ ಏನಂದ್ರೆ ದ ವರ್ನಿಯರ್ ಹೈಟ್ ಗೇಜಸ್ ಆರ್ ಯೂಸ್ ಟು ಅಲಾಂಗ್ ವಿತ್ ಸರ್ಫೇಸ್ ಪ್ಲೇಟ್. ನಾವು ವರ್ನಿಯರ್ ಹೈಟ್ ಗೇಜ್ ಅನ್ನು ಎಲ್ಲಿಟ್ಟು ನಾವು ಮೆಜರ್ ಮಾಡ್ತೀವಿ? ಅಫ್ರೋಜ್. ಸ್ಕ್ರೂಸ್ ಆಫ್ ಸ್ಲೈಡ್ ಅಂಡ್ ಫೈನರ್ ಅಡ್ಜಸ್ಟಿಂಗ್ ಸ್ಲೈಡ್ ಹ್ಯಾವ್ ಟು ಬಿ ಲೂಸನ್. ನಾವು ಸ್ಕ್ರೂನ ಲೂಸ್ ಮಾಡಿ ಮೇನ್ ಸ್ಕೇಲ್ಗೆ ಅಡ್ಜಸ್ಟ್ ಮಾಡ್ಕೊಂತೀವಿ. ಮೇನ್ ಸ್ಕೇಲ್ ಮತ್ತು ವರ್ನಿಯರ್ ಸ್ಕೇಲ್ಗೆ ಏನ್ ಮಾಡ್ಬೇಕು? ಜಾಕೊಂಡು ನಾವು ಮೆಜರ್ ಮಾಡ್ಲಿಕ್ಕೆ ಸ್ಕ್ರೂನ ಟೈಟ್ ಮಾಡಿ ನೆಕ್ಸ್ಟ್ ಮೆಜರ್ ಮಾಡಕ್. ಆಫ್ಟರ್ ಮೆಜರಿಂಗ್, chisel pointer are set by hand so that approximate height of the gauge can be adjusted. ನಾವು ಸ್ಕ್ರೈಬರ್ ನ ಏನ್ ಮಾಡಬೇಕು? ನಮಗೆ ಎಷ್ಟು ಅದು ಲೆಂತ್ ಅನ್ನ ಮೆಜರ್ ಮಾಡ್ಬೇಕಂದ್ರೆ ಅವಾಗ ಸ್ಕ್ರೈಬರ್ ನ ಅಡ್ಜಸ್ಟ್ ಮಾಡ್ಕೊಂಡು ನಾವು ಮೆಜರ್ ಮಾಡಬೇಕು. ಇಲ್ಲಾಂದ್ರೆ ಅದು ನಮಗೆ ರಾಂಗ್ ಆಗಿ ಮೆಜರ್ ಆಗಿಬಿಡುತ್ತೆ. His job is failed. Functions of vernier height gauge. The layout work is done using vernier height gauge. ನಾವು ಒಂದು ಲೇಔಟ್ ಅನ್ನ ಹಾಕ್ಲಿಕ್ಕೆ ವರ್ಕ್ ಇಸ್ ಡನ್ ಯೂಸಿಂಗ್ ವರ್ನಿಯರ್ ಹೈಟ್ ಗೇಜ್ ಯೂಸ್ ಮಾಡಿ ಒಂದು ಲೇಔಟ್ ಅನ್ನ ಹಾಕ್ತಿವಿ. ನೆಕ್ಸ್ಟ್, ದ ಮೇನ್ ಫಂಕ್ಷನ್ ಆಫ್ ವರ್ನಿಯರ್ ಹೈಟ್ ಗೇಜ್ ಇಸ್ ಟು ಮೆಜರ್ ದ ವಿಡ್ತ್ ಅಂಡ್ ಎಕ್ಸ್ಟರ್ನಲ್ ಡೈಮೆನ್ಷನ್. ವಿಡ್ತ್ ಕಂಡುಹಿಡಲಿಕ್ಕೆ ಮತ್ತು ಎಕ್ಸ್ಟರ್ನಲ್ ಡಯಾಮೀಟರ್ ನ ಕಂಡುಹಿಡಲಿಕ್ಕೆ ನಾವು ಏನ್ ಮಾಡ್ತೀವಿ? ದ ವರ್ನಿಯರ್ ಹೈಟ್ ಗೇಜ್ ಇಸ್ ಯೂಸ್ಡ್. ದ ಮೇನ್ ಫಂಕ್ಷನ್ ಆಫ್ ವರ್ನಿಯರ್ ಹೈಟ್ ಗೇಜ್, ಇದ್ರದ್ದು ಮೇನ್ ಫಂಕ್ಷನ್ ಏನಪ್ಪಾ ಅಂದ್ರೆ ಇಸ್ ಟು ಮೆಜರ್ ವಿಡ್ತ್ ಅಂಡ್ ಎಕ್ಸ್ಟರ್ನಲ್ ಡೈಮೆನ್ಷನ್. ನೆಕ್ಸ್ಟ್, ಥರ್ಡ್ ಒನ್, ಇಟ್ ಈಸ್ ನಲ್ಲಿ ಚೆಕಿಂಗ್ ದ ಹೋಲ್ ಲೊಕೇಶನ್ ನ ಚೆಕ್ ಮಾಡ್ಲಿಕ್ಕೆ ಎಲ್ಲಿ ಡಯಲ್ ಇಂಡಿಕೇಟರ್ ಫಾರ್ ಚೆಕಿಂಗ್ ದಿ ಹೋಲ್ ಲೊಕೇಶನ್. ಅಂದ್ರೆ ಇಂಡಿಕೇಟರ್ ಅಂದ್ರೆ ಹೋಲ್ ಲೊಕೇಶನ್ ನ ಚೆಕ್ ಮಾಡ್ಲಿಕ್ಕೆ ನಾವು ಏನ್ ಮಾಡ್ತೀವಿ? ವರ್ನಿಯರ್ ಹೈಟ್ ಗೇಜ್ ಅನ್ನ ಯೂಸ್ ಮಾಡ್ತೀವಿ. ದ ಡೈಮೆನ್ಷನ್ ಆಫ್ ದಿ ಪಿಚ್, ಎಸೆನ್ಸಿಟಿ ಅಂಡ್ ಕಾನ್ಸಂಟ್ರಿಸಿಟಿ. ಎಸೆನ್ಸಿಟಿ ಅಂದ್ರೆ ಏನಂದ್ರೆ ವಿಕೇಂದ್ರಿತ ಮತ್ತು ಕಾನ್ಸಂಟ್ರಿಸಿಟಿ ಅಂದ್ರೆ ಏಕಾಗ್ರತೆ. ನೆಕ್ಸ್ಟ್ ಒನ್, ಅಲಾಂಗ್ ವಿತ್ ಡೆಪ್ತ್ ಅಟ್ಯಾಚ್ಮೆಂಟ್ ಅಂಡ್ ಡೆಪ್ತ್ ಕ್ಯಾನ್ ಆಲ್ಸೋ ಬಿ ಮೆಜರ್ಡ್. ಇದು ಡೆಪ್ತ್ ಅನ್ನ ಮೆಜರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಎಷ್ಟು ಆಳ ಐತಂತ ನೋಡ್ಲಿಕ್ಕೆ ಮಾಡ್ತೀವಿ, ವರ್ನಿಯರ್ ಹೈಟ್ ಗೇಜ್ ಅನ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ ಎಲ್ಲ? ಕೇರ್ ಅಂಡ್ ಮೇಂಟೆನೆನ್ಸ್ ಆಫ್ ವರ್ನಿಯರ್ ಹೈಟ್ ಗೇಜ್. ನೋಡೋಣ. ಆಫ್ಟರ್ ಯೂಸಿಂಗ್ ದ ವರ್ನಿಯರ್ ಹೈಟ್ ಗೇಜ್, ಯು ಶುಡ್ ವೈಪ್ ದ ಮೆಜರಿಂಗ್ ಫೇಸಸ್ ವಿತ್ ಕ್ಲೀನ್ ಡ್ರೈ ಕ್ಲಾತ್. ನಾವು ಈಗ ವರ್ನಿಯರ್ ಹೈಟ್ ಗೇಜ್ ಅನ್ನ ಸ್ಕೇಲ್ ನೋಡಿರ್ತೀವಿ. ನಾವು ಗ್ರೀಸ್ ಹತ್ತಿರ್ತದಲ್ಲ, ಅದನ್ನ ನಾವು ಟಚ್ ಮಾಡಿರ್ತೀವಿ ಮೇನ್ ಸ್ಕೇಲ್ ನ. ಅಲ್ಲಿ ಏನ್ ಮಾಡುತ್ತೆ, ನಮಗೆ ರಸ್ಟ್ ಹಿಡಿದು ಬಿಡುತ್ತೆ. ಅದಕ್ಕೆ ನಾವು ಅದನ್ನ ಏನ್ ಮಾಡ್ಬೇಕು? ಡ್ರೈ ಕ್ಲಾತ್ ಅಂತ ತಗೊಂಡು ನೀಟಾಗಿ ಒರೆಸಿ ಇಡಬೇಕಿಲ್ಲ ಅಂದ್ರೆ ಮೆಜರ್ಸ್ ಕಾಣಂಗಿಲ್ಲ, ಮೆಜರ್ಮೆಂಟ್ ಇದ್ದು. ನೆಕ್ಸ್ಟ್, ಆಫ್ಟರ್ ಯೂಸ್ ಇಟ್, ಇಂಪಾರ್ಟೆಂಟ್ ದಟ್ ಯು ಶುಡ್ ಚೆಕ್ ದ ಬೀಮ್ ಯುವರ್ ವರ್ನಿಯರ್ ಹೈಟ್ ಗೇಜ್ ಆಫ್ ಎನಿ ಅನ್ವಾಂಟೆಡ್. ನೀವು ವರ್ನಿಯರ್ ಹೈಟ್ ಗೇಜ್ ನ ಸರ್ಫೇಸ್ ಅನ್ನ ಚೆಕ್ ಮಾಡಬೇಕು, ಬೀಮ್ ಅದು ಏನ ಆಗೈತಾ ಅಂತ. ಇಲ್ಲಾಂದ್ರೆ ಏನಾಗುತ್ತೆ,
ಮೆಜರಿಂಗ್ ಕರೆಕ್ಟ್ ಆಗಿ ಬರಂಗಿಲ್ಲ. ನೆಕ್ಸ್ಟ್ ರೆಡ್ಯೂಸ್ ದಟ್ ಅಳಿಸಿ ಹೋಗ್ಬಿಡ್ತಾವ ಗೆರೆ, ಅದಕ್ಕನ್ನ ಕ್ಲ್ಯಾಂಪ್ ಕರೆಕ್ಟ್ ಆಗಿ ಮೂವ್ ಮಾಡಬೇಕು. ಸ್ಕ್ರೈಬಿಂಗ್ ಕ್ಲ್ಯಾಂಪ್ ನ ಶುಡ್ ಬಿ ಸ್ಟೋರ್ಡ್ ಇನ್ ವೆಲ್ ವೆಂಟಿಲೇಟೆಡ್ ಹ್ಯೂಮಿಡ್ ಫ್ರೀ ಎನ್ವೈರನ್ಮೆಂಟ್. ಇದನ್ನ ಹೊರಗಡೆ ಇಟ್ಟರೆ ಏನಾಗುತ್ತೆ, ಈಗ ಇಂಥ ಮಳೆಗಾಲದಲ್ಲಿ ಅದರ ಅಷ್ಟು ಹಿಡಿದು ಹಾಳಾಗಿ ಹೋಗ್ಬಿಡ್ತದೆ. ಅದಕ್ಕೆ ನಾವು ಅದನ್ನ ಎಲ್ಲಿಡಬೇಕಪ್ಪ ಅಂದ್ರೆ ವೆಂಟಿಲೇಟೆಡ್ ಹ್ಯೂಮಿಡ್ ಫ್ರೀ ಎನ್ವೈರನ್ಮೆಂಟ್. ನಾವೆಲ್ಲಿಟ್ಟಿರ್ತೀವಿ 12 ಗೇಜ್ ಅಲ್ಲಿ ಆರ್ದ್ರತಾ ಮುಕ್ತ ಪ್ರದೇಶದಲ್ಲಿ ನಾವೇನ್ ನೋಡಬೇಕು ಇಡಬೇಕು. ಮೋಸ್ಟ್ ಟೈಟ್ ಗೇಜ್ ಕಮ್ ವಿತ್ ಪ್ರೊಟೆಕ್ಟಿವ್ ಕೇಸಸ್ ಟು ಕೀಪ್ ದೆಮ್ ಸೇಫ್ ವೆನ್ ನೋ ಇಟ್ ಯೂಸ್. ಮೋಸ್ಟ್ ಆಫ್ ದ ಗೇಜಸ್ ಏನ್ ಮಾಡಬೇಕು, ಪ್ರೊಟೆಕ್ಟಿವ್ ಬಹಳ ಕೇರ್ ತಗೋಬೇಕು. ಇಸ್ ದ ವೆರಿ ಕಾಸ್ಟ್ಲಿ, ಅದು ಬಹಳ ಕಾಸ್ಟ್ಲಿ ಇರುತ್ತೆ. ಅದಕ್ಕೆ ನಾವು ಏನ್ ಮಾಡಬೇಕು, ಮೇಂಟೈನ್ ಕರೆಕ್ಟ್ ಆಗಿ ಮಾಡಬೇಕು. ಅರ್ಥ ಆಯ್ತು ಎಲ್ಲರಿಗೂ? ಅಡ್ಜಸ್ಟಬಲ್ ಗೇಜ್. Adjustable gauge. This gauge can be adjusted to check the job size. This gauge ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಅಡ್ಜಸ್ಟ್ ಮಾಡಿ ಚೆಕ್ ದ ಜಾಬ್ ಸೈಜ್. ಜಾಬ್ ಸೈಜ್ ಅಕ್ಯುರೇಟ್ ಆಗೈತೆ ಅಂತ ನಾವು ಚೆಕ್ ಮಾಡ್ಲಿಕ್ಕೆ ಅಡ್ಜಸ್ಟಬಲ್ ಗೇಜ್ ಅನ್ನ ಯೂಸ್ ಮಾಡ್ತೀವಿ. 4 ಸೈಡ್ಸ್ ಜಾಬ್ ಕರೆಕ್ಟ್ ಐತಾ ಇಲ್ಲ, ಇದು ಲೆಂತ್ ಕರೆಕ್ಟ್, ಲೆಂತ್ ಎಷ್ಟಿರ್ಬೇಕು, ಇಲ್ಲಿನ ಅಷ್ಟೇ ಇರಬೇಕು. ನೆಕ್ಸ್ಟ್ ಇಲ್ಲಿ ಲೆಂತ್ ಎಷ್ಟಿರ್ತ, ಇಲ್ಲಿ ಲೆಂತ್ ಅಷ್ಟೇ ಇರಬೇಕು. ಅದಕ್ಕೆ ನಾವು ಏನ್ ಮಾಡ್ತೀವಿ, ಚೆಕ್ ಮಾಡಿ ಜಾಬ್ ಸೈಜ್ ಅನ್ನ ಚೆಕ್ ಮಾಡಲಿಕ್ಕೆ ಅಡ್ಜಸ್ಟಬಲ್ ಗೇಜ್ ಅನ್ನ ಯೂಸ್ ಮಾಡ್ತೀವಿ. ದೇ ಆರ್ ಜನರಲಿ ಯೂಸ್ ಟು ಮೆಜರ್ ದ ಎಕ್ಸ್ಟರ್ನಲ್ ಸೈಜ್ ಮೆಜರ್ಮೆಂಟ್. ಎಕ್ಸ್ಟರ್ನಲ್ ಸೈಜ್ ಮೆಜರ್ಮೆಂಟ್ ಮಾಡಲಿಕ್ಕೆ ಅಡ್ಜಸ್ಟಬಲ್ ಗೇಜ್ ಅನ್ನ ಯೂಸ್ ಮಾಡ್ತೀವಿ. ಟು ಚೆಕ್ ದ ಜಾಬ್ ಸೈಜ್. ನೆಕ್ಸ್ಟ್ ದೇ ಆರ್ ಜನರಲಿ ಯೂಸ್ ಟು ಮೆಜರ್ ದ ಎಕ್ಸ್ಟರ್ನಲ್ ಸೈಜ್ ಮೆಜರ್ಮೆಂಟ್. They are generally used to measure the external measurement. What is screw pitch gauge? Next, screw pitch gauge. Next topic. Screw pitch gauge. Screw pitch gauge ಅನ್ನ ನೋಡಿರಾ ಎಲ್ಲರೂ? ಸ್ಕ್ರೂ ಪಿಚ್ ಗೇಜ್, ಇದನ್ನ ಸ್ಕ್ರೂ ಪಿಚ್ ಗೇಜ್ ಅಂತ ಹೇಳ್ತೀವಿ. ಇದು 0.35 to 5.00 mm ಪಿಚ್ ವರೆಗೂ ನಾವು ಚೆಕ್ ಮಾಡಬಹುದು. ಈಗ ಮೊನ್ನೆ ನಿಮಗ ಥ್ರೆಡ್ಸ್ ಆಗೈತಲ್ಲ, ಸ್ಕ್ರೂ ಥ್ರೆಡ್ಸ್, ಎಕ್ಸ್ಟರ್ನಲ್ ಮತ್ತೆ ಇಂಟರ್ನಲ್ ಥ್ರೆಡ್ಸ್ ಗೆ ಪಿಚ್ ಎಷ್ಟೈತೆ ಅಂತ ಚೆಕ್ ಮಾಡ್ಲಿಕ್ಕೆ ನಾವು ಸ್ಕ್ರೂ ಪಿಚ್ ಗೇಜ್ ಅನ್ನ ಯೂಸ್ ಮಾಡ್ತೀವಿ. ಪಿಚ್ ಆಫ್ external and internal threads of on screw nut and bolts. ಇದರ ಡೆಫಿನಿಷನ್ ಏನ್ ಹೇಳ್ತಾರೆ ಅಂದ್ರೆ, this gauge used to check the pitch of external and internal threads on screw nut and bolt. ಇದರಲ್ಲಿ ಎಕ್ಸ್ಟರ್ನಲ್ ಪಿಚ್ ಮತ್ತೆ ಇಂಟರ್ನಲ್ ಪಿಚ್ ಅನ್ನ ಎಷ್ಟು, ಅದಕ್ಕೆ ಎಷ್ಟು ಗ್ಯಾಪ್ ಐತೆ ಅಂತ ಚೆಕ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ, ಇದನ್ನ ಯೂಸ್ ಮಾಡ್ತೀವಿ. ಎಲ್ಲಿ, ನಟ್ ಅಂಡ್ ಬೋಲ್ಟ್ಸ್ ಅಲ್ಲಿ. Like the filler gauge, this too is fitted on the holder. Filler gauge ಅಲ್ಲಿ ಫಿಟ್ ಮಾಡಿರ್ತೀವಿ ಅಂದ್ರೆ ಹೋಲ್ಡರ್ ನಿಂದ ಫಿಟ್ ಮಾಡಿರ್ತೀವಿ. The size or pitch of the each order strip is made spring steel is marked on it. In a few gauges, the depth of cut of the thread is also mentioned in a screw pitch gauge. ವೇರಿಯಸ್ ಆಂಗಲ್ಸ್ ಅಲ್ಲಿ ಇರ್ತಾವ ಏನು, ಬ್ಲೇಡ್ಸ್. ದೀಸ್ ಆರ್ ಅವೈಲೇಬಲ್ ಇನ್ ವೇರಿಯಸ್ ಸ್ಟ್ಯಾಂಡರ್ಡ್ ಅಕಾರ್ಡಿಂಗ್ ಟು ದಿ angle of the threads in a certain set of screw pitch gauges. One end of the blade is used to check the British standard threads. British standard thread ಗೊತ್ತಾ, ಇದಕ್ಕ BSF ಅಂದ್ರೆ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಥ್ರೆಡ್ ಅಂತ ಕಟ್ ಮಾಡಿ. ಎಷ್ಟು mm ಅಂದ್ರೆ 25 mm to 30 mm thread cut on it. Entire length of the blade is placed over the thread. Accurate result ಬೇಕಂದ್ರೆ ನಮಗೆ ನಾವು ಚೆಕ್ ಮಾಡಬೇಕು ಥ್ರೆಡ್ಸ್ ಅನ್ನ. Screw pitch gauge for
ಚೆಕಿಂಗ್ ಎಕ್ಸ್ಟರ್ನಲ್ ಥ್ರೆಡ್. ಇದು ಪಿಚ್ ಗೇಜ್ ಅನ್ನ ಯೂಸ್ ಮಾಡಿ ಎಕ್ಸ್ಟರ್ನಲ್ ಥ್ರೆಡ್ಸ್ ಅನ್ನ ಹೆಂಗ್ ಚೆಕ್ ಮಾಡ್ಬೇಕು ಅನ್ನೋದು ಇಲ್ಲಿ ಫಿಗರ್ ತೋರಿಸಿದ್ದಾರೆ. ಇದು ಎಕ್ಸ್ಟರ್ನಲ್ ಥ್ರೆಡ್ ನ ಚೆಕ್ ಮಾಡೋದು. ನೆಕ್ಸ್ಟ್ ದಿಸ್ ಒನ್ ಯೂಸಿಂಗ್ ಅ ಸ್ಕ್ರೂ ಪಿಚ್ ಗೇಜ್ ಫಾರ್ ಚೆಕಿಂಗ್ ಇಂಟರ್ನಲ್ ಥ್ರೆಡ್ಸ್. ಇಂಟರ್ನಲ್ ಥ್ರೆಡ್ಸ್ ಅನ್ನ ಚೆಕ್ ಮಾಡ್ಲಿಕ್ಕೆ ನಾವು ನಟ್ ಅಲ್ಲಿ ಯೂಸ್ ಮಾಡ್ತೀವಿ. ಇದು ಬೋಲ್ಟ್. ನೆಕ್ಸ್ಟ್ ಸೆಂಟರ್ ಗೇಜ್ ಅನ್ನ ನೋಡೋಣ. ನೆಕ್ಸ್ಟ್ ದಿಸ್ ಗೇಜ್ ಈಸ್ ಯೂಸ್ ಟು ಚೆಕ್ ದ ಟೂಲ್ ಪಾಯಿಂಟ್ ಆಫ್ ದಿ ಕಟಿಂಗ್ ಟೂಲ್ ಆಫ್ ದಿ ಲೇತ್ ಮಷೀನ್. ದಿಸ್ ಗೇಜ್ ಈಸ್ ಯೂಸ್ ಟು ಚೆಕ್ ದ ಟೂಲ್ ಪಾಯಿಂಟ್. ಟೂಲ್ ಪಾಯಿಂಟ್ ನ ಚೆಕ್ ಮಾಡ್ಲಿಕ್ಕೆ ನಾವು ಏನ್ ಮಾಡ್ತೀವಿ, ಸೆಂಟರ್ ಗೇಜ್ ಅನ್ನ ಯೂಸ್ ಮಾಡ್ತೀವಿ. ಕಟಿಂಗ್ ಟೂಲ್ ಎಲ್ಲಿ ಯೂಸ್ ಮಾಡ್ತೀವಿ, ಅಫ್ರೋಜ್ ಮಾಡ್ತೀವಿ ಅಂದ್ರೆ 3 mm ಇರ್ತದ. ನೆಕ್ಸ್ಟ್ ಐ ಸ್ಟೀಲ್ ಸ್ಪೀಡ್ ಇರ್ತದೆ. ನೆಕ್ಸ್ಟ್ ಐ ಸ್ಪೀಡ್ ಸ್ಟೀಲ್ ಮೀನ್ಸ್ HSS. ಹೈ ಸ್ಪೀಡ್ ಸ್ಟೀಲ್ ಅನ್ನ ಯೂಸ್ ಮಾಡಿದ್ವಿ ಕಟಿಂಗ್ ಟೂಲ್ ಮಾಡ್ಲಿಕ್ಕೆ. ವಿಚ್ ಈಸ್ ದ ಮೇಡ್ ಅಪ್ ಆಫ್ ಕಟಿಂಗ್ ಟೂಲ್ ಅಂತ ಕೇಳ್ತಾರೆ. 1 ಮಾರ್ಕ್ಸ್ ಕ್ವಶನ್. ಇಲ್ಲಿ ಆಪ್ಷನ್ಸ್ ಕೊಡ್ತಾನೆ. ಹೈ ಸ್ಪೀಡ್ ಸ್ಟೀಲ್, ಲೋ ಸ್ಪೀಡ್ ಸ್ಟೀಲ್. ಅಕಾರ್ಡಿಂಗ್ ಟು ದಿ ವೇರಿಯಸ್ ಸ್ಕ್ರೂ ಥ್ರೆಡ್ಸ್ ಸ್ಟ್ಯಾಂಡರ್ಡ್ಸ್ ದೀಸ್ ಡೇಸ್ metric threads with angle of 60 degrees are often used. ವಿ ಶೇಪ್ ನಲ್ಲಿ ಇರ್ತವ. ನೆಕ್ಸ್ಟ್ 60 ಡಿಗ್ರಿ ಆಫ್ಟನ್ ಯೂಸ್ಡ್. 60 ಡಿಗ್ರಿ ಮೇಲೆ ಯೂಸ್ ಮಾಡಬೇಕು. ಅರ್ಥ ಆಯ್ತಲ್ಲ?